ನಿತ್ಯಾನಂದನ ಕರಾಳ ಮುಖ ಅನಾವರಣ, ನಿಗೂಢವಾಗಿಯೇ ಉಳಿದಿದೆ ನಿಕ್ಸನ್ ಸಾವು. ಮೃತನ ಸಹೋದರನಿಂದ ಸಿಎಂ ರಾಜ್ಯಪಾಲರಿಗೆ ನಮಸ್ಕಾರ ವೀಕ್ಷಕರೇ, ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ಕಾಮಿಸ್ವಾಮಿ ನಿತ್ಯಾನಂದನ ಕರಾಳ ಮುಖ ಅನಾವರಣ, ನಿಗೂಢವಾಗಿಯೇ ಉಳಿದಿದೆ ನಿಕ್ಸನ್ ಸಾವು ಪ್ರಕರಣ. ಕಪಟಿ ವಿರುದ್ಧ ಮುಖ್ಯಮಂತ್ರಿಗೆ ದೂರು. ಓಕೆ ವೀಕ್ಷಕರೇ, ಇಷ್ಟು ದಿನ ಸಮಯ ನ್ಯೂಸ್ನಲ್ಲಿ ನೀವು ನಿತ್ಯಾನಂದನ ಅನೇಕ ಬೇರೆ ಬೇರೆ ಮುಖಗಳನ್ನು ನೋಡ್ತಾ ಇದ್ರಿ. ಅಕ್ರಮವಾಗಿ ಭೂ ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥದ್ದು, ಅಕ್ರಮವಾಗಿ ಗುರುಕುಲವನ್ನು ಸ್ಥಾಪನೆ ಮಾಡಿ ನೂರಾರು ಮಕ್ಕಳಿಗೆ ದಾರಿದೀಪ ಆಗಬೇಕಾಗಿದ್ದಂತಹ ವ್ಯಕ್ತಿ ಕತ್ತಲೆಯನ್ನು ಮಾಡಿರ್ತಕ್ಕಂಥದ್ದು. ಇಷ್ಟೇ ಅಲ್ಲ, ಆತನ ವಿರುದ್ಧ ಅನೇಕ ಅಕ್ರಮಗಳ ಸಾಕ್ಷಿ ಸಮೇತ ವರದಿಯನ್ನು ಸಮಯ ನ್ಯೂಸ್ ಪ್ರಸಾರ ಮಾಡಿತ್ತು. ಇದೀಗ ನಿತ್ಯಾನಂದನ ಮತ್ತೊಂದು ಕರಾಳ ಮುಖದ ಅನಾವರಣ ಮಾಡ್ತಾ ಇದೆ ಸಮಯ ನ್ಯೂಸ್. ಏನು ಆತನ ಕರಾಳ ಮುಖ? ಆತನ ಪೂರ್ವಾಶ್ರಮದಲ್ಲಿ ಕೂಡ ಆತ ಸಾಮಾನ್ಯ ಮನುಷ್ಯನಾಗಿರಲಿಲ್ಲ. ಆತನ ಹಿಂದೆ ಬೆಂಬಿಡದಂತೆಯೇ ಒಂದು ಭೂತ ಕಾಡ್ತಾ ಇತ್ತು. ಆತ ಒಂದು ಕೊಲೆಯ ವಿಚಾರದಲ್ಲಿ, ಅಂದರೆ ಎಲ್ಲರೂ ಕೂಡ ಆತನತ್ತ ಮುಖ ಮಾಡುವಂತಹ ಒಂದು ಘಟನೆ ನಡೆದಿತ್ತು. ಇದ್ರ ಬಗ್ಗೆ ವಿಸ್ತೃತವಾದ ವರದಿಯನ್ನು ಕೊಡ್ತೀನಿ, ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತೀನಿ. ಅದೆಲ್ಲದಕ್ಕೂ ಮೊದಲು ಏನು ಆತನ ಪೂರ್ವಾಶ್ರಮದ ಘಟನೆ, ಬನ್ನಿ ನೋಡೋಣ. ಮಾನವ ಕೋಟಿಯನ್ನ ಅಷ್ಟೇ ಯಾಕೆ, ಇಡೀ ಜಗತ್ತನ್ನೇ ಉದ್ಧರಿಸಲು ಉದ್ಭವವಾದ ಅವತಾರ ಪುರುಷನಂತೆ ಪೋದು ಕೊಡೋ ನಿತ್ಯಾನಂದನ ಅಸಲೀಯತ್ತನ್ನ ಬಯಲು ಮಾಡೋ ಭಯಾನಕ ಸ್ಟೋರಿ ಇದು. ಹೌದು, ಇವತ್ತು ಬಿಡದಿಯಲ್ಲಿ ಧ್ಯಾನಪೀಠ ಸ್ಥಾಪಿಸಿಕೊಂಡು ಕೆಲ ಮುಟ್ಟಾಳರನ್ನ ಭಕ್ತರನ್ನಾಗಿ ಮಾಡಿಕೊಂಡು ತಲೆಗೆ ಸಗಣಿ ಬಳಿಯುತ್ತಿರುವ ನಿತ್ಯಾನಂದನ ಪೂರ್ವಾಶ್ರಮದ ಕತೆ ಇದು. ಇವತ್ತು ತನ್ನ ವಿಚಿತ್ರ ಆಚರಣೆಗಳಿಂದ ಸದ್ದು ಮಾಡ್ತಿರೋ ನಿತ್ಯ ನಾವಂದುಕೊಂಡಷ್ಟು ಸಾಚ ಅಲ್ಲ. ಈ ನಿತ್ಯನ ಸುತ್ತ ನಿಕ್ಸನ್ ಎಂಬ ವ್ಯಕ್ತಿಯ ರಹಸ್ಯ ಸಾವು ಕಿರಕಿ ಹೊಡೆಯುತ್ತೆ. ಯಾರು ಆ ನಿಕ್ಸನ್? ನಿಕ್ಸನ್ಗೂ ನಿತ್ಯನಿಗೂ ಏನು ಸಂಬಂಧ? ಆ ನಿಕ್ಸನ್ ಸತ್ತಿದ್ದಾದ್ರೂ ಹೇಗೆ? ಕೊಲೆಗಾರ ಯಾರು? ಅಷ್ಟಕ್ಕೂ ಆ ನಿಕ್ಸನ್ ಯಾರು ಅಂತ ಗೊತ್ತಾಗಬೇಕಾದ್ರೆ ನೀವು ಸುಮಾರು 12 ವರ್ಷಗಳ ಹಿಂದಕ್ಕೆ ಹೆಜ್ಜೆ ಹಾಕಬೇಕಾಗುತ್ತೆ. ನಿಕ್ಸನ್ ಎಂಬ ಹೋಮಿಯೋಪತಿ ವೈದ್ಯನೊಬ್ಬ ನಿತ್ಯನ ಮಾತಿಗೆ ಮರುಳಾಗಿ ಆತನ ತೆಕ್ಕೆಗೆ ಬೀಳುತ್ತಾನೆ. ಹೇಗೆ ನಿತ್ಯನ ಸಂಗ ಮಾಡಿದ ನಿಕ್ಸನ್ ಒಂದು ದಿನ ಸುದ್ದಿ ಇಲ್ಲದ ಸಾವಾಗುತ್ತಾನೆ. ಆದ್ರೆ ಆ ಸಾವು ಮಾತ್ರ ಇಂದಿಗೂ ರಹಸ್ಯವಾಗಿಯೇ ಉಳಿಯುತ್ತೆ. ಹೀಗೆ ನಿಕ್ಸನ್ ಎಂಬ ವ್ಯಕ್ತಿಯ ಸಾವಿನ ರಹಸ್ಯ ತಿಳಿಯಲು ನಮ್ಮ ತಂಡ ಹೊರಟಿದ್ದು ದೂರದ ತಮಿಳುನಾಡಿಗೆ. ತಮಿಳುನಾಡಿನ ನಾಮಕ್ಕಲ್ ಜಿಲ್ಲೆ ಭವಾನಿ ತಾಲೂಕಿನ ಕುರುಚಿ ಗ್ರಾಮದ ನಿಕ್ಸನ್ ಹೋಮಿಯೋಪತಿ ವೈದ್ಯನಾಗಿದ್ದ. ಇನ್ನು ಇದೇ ಭವಾನಿ ತಾಲೂಕಿನ ಅವತಿಪಾಳ್ಯಂ ಎಂಬಲ್ಲಿ ಜೈರಾಮಾನಂದ ಎಂಬ ಸ್ವಾಮೀಜಿಯೊಬ್ಬರು ಸತ್ಸಂಗದ ಮೂಲಕ ಹೆಸರು ಮಾಡಿರುತ್ತಾರೆ. ಅವತಿಪಾಳ್ಯಂ ಬಳಿ ಧ್ಯಾನ ಕೇಂದ್ರ ನಿರ್ಮಿಸಿಕೊಂಡಿದ್ದ ಜೈರಾಮಾನಂದ ಸ್ವಾಮೀಜಿಗೆ ಈ ನಿತ್ಯಾನಂದ ಸ್ವಾಮಿ ಅದೆಲ್ಲಿಂದಲೋ ಬಂದು ಗಂಟು ಬೀಳುತ್ತಾನೆ. ಹೇಗೆ ಪಕ್ಕ ಪರದೇಸಿಯಂತೆ ಅವತಿಪಾಳ್ಯಂಗೆ ಬಂದ ನಿತ್ಯಾನಂದ ಜೈರಾಮಾನಂದ ಸ್ವಾಮೀಜಿಯ ತಲೆಸವರಿ ಇದೇ ಧ್ಯಾನ ಕೇಂದ್ರದಲ್ಲಿ ನೆಲೆಯೂರುತ್ತಾನೆ. ಅದೇ ಸಮಯದಲ್ಲಿ ಭವಾನಿಯಲ್ಲಿ ಹೋಮಿಯೋಪತಿ ವೈದ್ಯನಾಗಿದ್ದ ನಿಕ್ಸನ್ಗೆ ನಿತ್ಯನ ಪರಿಚಯವಾಗಿ ಗೆಳೆತನವಾಗುತ್ತೆ. ಅವತಿಪಾಳ್ಯಂ ಧ್ಯಾನ ಕೇಂದ್ರದಲ್ಲಿ ಬೇರೂರಿದ್ದ ನಿತ್ಯಾನಂದ 2001ರ ಕೊನೆಯ ಅವಧಿಯಲ್ಲಿ ಬೆಂಗಳೂರಿಗೆ ಬರುತ್ತಾನೆ. ಹೇಗೆ ಬರುವಾಗ ಅದೇನು ಮೋಡಿ ಮಾಡಿದ್ನೋ ಏನೋ, ತನ್ನ ಜೊತೆಗೆ ಈ ನಿಕ್ಸನ್ ಎಂಬ ವ್ಯಕ್ತಿಯನ್ನು ಕರೆತರುತ್ತಾನೆ. அப்புறம் இன்னொரு நிக்சன் ஒருத்தர், அவர் எங்கோட வந்தவர் வச்சு நம்மோட வந்தவர். ஆமாம், அவர் வேதாத்திரி மகரிஷிட்டு இருந்தாருங்க.
அப்புறம் அங்கேருந்து நம்மளோட பழக்கம் ஏற்பட்டு அப்புறம் நான் இங்கே ஷிஃப்ட் ஆனோன்னா அவர் எங்கூட வந்துட்டார். அவர் சித்தா படிச்சிருக்காரு, சித்தா டாக்டர்னு வச்சுங்களேன் அவர். அவர் குறிச்சி, இங்கே சித்தாறு பக்கம் குறிச்சி, பவானி தாலுக்கா குறிச்சி. இங்கே வந்து ஒரு 6 மாதம் எங்கூட இருந்துட்டு இவர் அவங்க கேட்டாருங்க, எனக்கு ஆள் வேணும், நித்யானந்தம். அவர் வந்து 2001 கடைசிக்கு போனாருங்க. ஆமாம் 2001 போயிட்டார். போகல. நிக்சன் அப்புறம் தான் போனது. இங்கே ஃபஸ்ட்டு போயிங்க எல்லாம் செட் பண்ணி அந்த சாமுண்டீஸ்வரி ஸ்டுடியோ அங்கே தான், ಬೆಂಗಳೂರಲ್ಲಿ. ಬೆಂಗಳೂರಿಗೆ ಬಂದ ಪ್ರಾರಂಭದಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಟೆಂಟ್ ಹಾಕಿಕೊಂಡಿದ್ದ ನಿತ್ಯ ತನ್ನ ಸೆಕ್ರೆಟರಿ ಧನಶೇಖರನ್ ಮತ್ತು ನಿಕ್ಸನ್ ಜೊತೆ ವಾಸವಾಗಿರುತ್ತಾನೆ. ಈ ಮಧ್ಯೆ 2002 ಜುಲೈ 17ರಂದು ಕುರುಚಿಯಲ್ಲಿ ವಿಪರೀತ ಬಿಸಿಲದಗೆ. ಈ ದಗೆಯ ನಡುವೆ ಕುರುಚಿಯಲ್ಲಿದ್ದ ನಿಕ್ಸನ್ ತಂದೆ ಜಾನ್ ಗಣೇಶನ್ಗೆ ಆಘಾತಕಾರಿಯಾದ ಸುದ್ದಿಯೊಂದು ಬರಸಿಡಿಲಿನಂತೆ ಬಂದಪ್ಪಳಿಸುತ್ತೆ. ಅದು ತಮ್ಮ ಮಗ ನಿಕ್ಸನ್ ಸೀರಿಯಸ್ ಆಗಿದ್ದಾನೆಂಬ ವಿಷಯ. சாமானெல்லாம் பொருளெல்லாம் இருந்துச்சுங்க, எல்லா பொருளையும் எழுதி அனுப்பி வச்சுருங்க அப்படின்னு சொல்லி ஒரு லைலாண்ட் வண்டி அங்கேருந்தே வந்துச்சுங்க. அவர் வந்து இங்கே சனிக்கிழமை வர்றாருங்க. சனிக்கிழமை வந்து இங்கே பொருளெல்லாம் ஏற்றிட்டு எல்லாம் எங்கள்கிட்ட கையெழுத்து வாங்கிட்டு போகிறாருங்க. இந்த பொருள் இங்கேருந்து அங்கே போகுது அப்படின்னு நாங்கள் எழுதி லெட்டர் பேரில் எழுதி தந்தாங்க. அது அங்கே போயிருந்தாங்க. புதன்கிழமை ஃபோன் பண்ணார் சாமி. அவன் வந்து ரொம்ப சீரியஸாக இருக்கிறான், நித்யானந்தரை ஃபோன் பண்ணி வந்து சீரியஸாக இருக்கான், நீ அம்மா அப்பாவை சொல்லி வர சொல்லுங்க அப்படின்னாரு. அவனுக்கு வயசு 28 தானே வயசு. அப்புறம் மறுபடியும் 1 மணி நேரம் இவரே ஃபோன் பண்ணி ஆள் செத்து போயிட்டான், ஆள் காலமாயிட்டு, நீங்கள் வந்து இப்போ சொல்லாதீங்க. அதுதான் மகாவீர் ஆஸ்பத்திரி ஒன்று இருக்குதாம்மா, அங்கே தான் எங்களை வர சொன்னாங்க. அவர் சாமி அங்கே இருந்தார், ஒரு ரூமில் இருந்தார், தனசே இருந்தார். நான் வந்து சரி ஒரு மரம் நடந்தது, இவர் வந்து சாமி வீட்டில் ஆறுதல் சொல்லாமான்னு கூப்பிட்டதுக்கு சொல்ல தனசே எடுத்து அதெல்லாம் வேண்டாம், இதில் எப்படி சமாதானம் பண்ணி கூட்டிகிட்டு போங்க அப்படின்ட்டாங்க. ನಿಕ್ಸನ್ಗೆ ಹುಷಾರಿಲ್ಲ ಅಂತ ತಿಳಿದ ಜಯರಾಮನಂದ ನಿಕ್ಸನ್ ಕುಟುಂಬದವರೊಂದಿಗೆ ಬೆಂಗಳೂರಿಗೆ ಬರುತ್ತಾರೆ. ಹೀಗೆ ಬೆಂಗಳೂರಿಗೆ ಬರುವಾಗಲೇ ಕುರುಚಿಗೆ ಮತ್ತೊಂದು ಕರೆ ಬಂದು ನಿಕ್ಸನ್ ಮೃತಪಟ್ಟಿರೋ ವಿಷಯವನ್ನ ಹೇಳಲಾಗುತ್ತೆ. ನಿಕ್ಸನ್ ಸತ್ತಿರೋ ವಿಷಯ ಕೇಳಿ ಆತನ ಕುಟುಂಬದವರಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ನಿಕ್ಸನ್ ಸಾಯುವ 4 ದಿನಗಳ ಹಿಂದೆಯಷ್ಟೇ ತನ್ನ ಹುಟ್ಟೂರಾದ ಕುರುಚಿಗೆ ಭೇಟಿ ನೀಡಿರುತ್ತಾನೆ. ಆಗ ಆರೋಗ್ಯವಾಗಿಯೇ ಇದ್ದ ನಿಕ್ಸನ್ ಹೀಗೆ ಏಕಾಏಕಿ ಸಾವಿಗೀಡಾಗಿದ್ದು ನಿಕ್ಸನ್ ಕುಟುಂಬಕ್ಕೆ ಸಂಶಯ ಮೂಡುವಂತೆ ಮಾಡುತ್ತೆ. ಸಾಕ್ಷಿ ನಾಶಕ್ಕೆ ನಿತ್ಯಾನಂದನ ಯತ್ನ. ಶವವನ್ನ ಸುಡುವಂತೆ ಒತ್ತಡ ಹೇರಿದ್ದ ನಿತ್ಯ. ಇನ್ನು ಇದಕ್ಕಿಂತ ಆಘಾತಕಾರಿಯಾದ ವಿಷಯವೊಂದಿದೆ. ಅದೇನಪ್ಪ ಅಂದ್ರೆ ನಿಕ್ಸನ್ ಸಾವಿನ ಸುದ್ದಿಯನ್ನು ಆತನ ಮನೆಯವರಿಗೆ ತಿಳಿಸುವ ನಿತ್ಯಾನಂದ ಇತ್ತ ಜಯರಾಮನಂದನಿಗೆ ಕರೆ ಮಾಡಿ ನಿಕ್ಸನ್ ಶವವನ್ನ ಹೂಳದೆ ಸುಟ್ಟು ಹಾಕುವಂತೆ ಆದೇಶ ನೀಡುತ್ತಾನೆ. அப்புறம் நாங்கள் வந்து இதில் உடம்பு ஏறிட்டு வர வரவே ஃபோன் பண்ணி இவரே பேசுகிறாரு நித்யானந்தா. அதை வந்து உடம்பு எரிக்க சொல்லுங்கள், உடம்பு எரிக்க சொல்லுங்கள் அப்படிங்கிறார். அப்புறம் நீங்கள் போய் அங்கே போய் எல்லாம் நீங்கள் எரிக்க சொல்லுங்கள் அப்படின்னு அங்கே வர வர 2-3 ஃபோன் பண்ணி நித்யானந்தாவே பேசினாருங்க. அவரும் பேசினார், சதானந்தாவும் பேசினார். பேசி நீங்கள் வந்து இது பண்ணிடுங்க அப்படின்னு சொல்லிடுவேன். 1 வாரம் கழிச்சு மறுபடியும் ஏதாவது நம்மளை பற்றி பேசுகிறாங்களா போகிறாங்களா அதை பற்றி ஏதாவது கவனிங்க. ಮೂಲತಃ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರುವ ನಿಕ್ಸನ್ ಕುಟುಂಬದಲ್ಲಿ ಶವವನ್ನ ಸುಡುವ ಸಂಪ್ರದಾಯವಿಲ್ಲ. ಇದು ಸ್ವತಃ ನಿತ್ಯಾನಂದನಿಗೂ ತಿಳಿದಿರುತ್ತೆ. ಆದರೆ ಜಯರಾಮನಂದನಿಗೆ ಅನೇಕ ಬಾರಿ ಕರೆ ಮಾಡುವ ನಿತ್ಯಾನಂದ ನಿಕ್ಸನ್ ಶವವನ್ನ ಸುಟ್ಟು ಹಾಕುವಂತೆ ಒತ್ತಡ ತರುತ್ತಾನೆ. ಆದರೆ ನಿತ್ಯನ ಮಾತಿಗೆ ಸೊಪ್ಪು ಹಾಕದ ಜಯರಾಮನಂದ ಸ್ವಾಮೀಜಿ ಮತ್ತು ನಿಕ್ಸನ್ ಕುಟುಂಬದವರು ನಿಕ್ಸನ್ ಶವವನ್ನ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಹೂತು ಹಾಕುತ್ತಾರೆ. அண்ணன் பேர் நிக்சன், ஆவுத்திப்பாளையம். அதுக்கப்புறம் அங்கே பெங்களூர் நித்யானந்த ஆசிரமத்துக்கு வந்துட்டார். நித்யானந்த ஆசிரமத்தில் வந்து அவருக்கு ஒரு முக்கியமான ஒரு சீடனாக இருந்தார். வீட்டுக்கு வந்திருந்தார். வீட்டுக்கு வந்துட்டு மறுபடியும் ரிட்டன் ஆசிரமத்துக்கு வந்துட்டார். ஆசிரமத்துக்கு வந்து ஒரு 3 நாள் கழித்து அவர் இறந்து விட்டதாக ஒரு தகவல் வந்தது. அந்த தகவலில் பார்த்தீங்கன்னா பாடி வீட்டுக்கு எடுத்துகிட்டு வந்துட்டாங்க. அதில் பார்த்தீங்கன்னா தலையில் மட்டும் ஒரு பெரிய கட்டு போட்டிருந்தாங்க.
அதுக்கப்புறம் வந்து நாங்கள் வந்து அதை அப்படியே அடக்கம் பண்ணிட்டாங்க. ಇಲ್ಲಿ ಯಾಕೆ ನಿತ್ಯಾನಂದ ನಿಕ್ಸನ್ ಶವವನ್ನ ಸುಡುವಂತೆ